ರೈತನ ಶ್ರಮ, ಮಧ್ಯವರ್ತಿಗಳ ಲಾಭ. ಇದು ಕೃಷಿ ಮಾರುಕಟ್ಟೆಯ ಕಠಿಣ ವಾಸ್ತವ ಸ್ಥಿತಿ. ಕರ್ನಾಟಕ ಸೇರಿದಂತೆ ದೇಶದ ಹಲವು ರಾಜ್ಯಗಳ ಕೃಷಿ ಕ್ಷೇತ್ರದಲ್ಲಿ ಹಲವು ವರ್ಷಗಳಿಂದ ನಡೀತಿರತಕ್ಕಂಥ ಮೋಸದ ಜಾಲದ ಬಗ್ಗೆ ಮತ್ತೆ ಚರ್ಚೆಗೆ ಬಂದಿದೆ. ಈ ಬಗ್ಗೆ ಒಂದು ಇನ್ಸೈಡ್ ಸ್ಟೋರಿ ಇದೆ, ನೋಡ್ಕೊಂಡ್ಬನ್ನಿ. ಹೊಲದಲ್ಲಿ ಬೆವರು ಚೆಲ್ಲುವ ರೈತನಿಗೆ ಕಡಿಮೆ ಆದಾಯ ಸಿಗುತ್ತಿರುವಾಗ ಅದೇ ಬೆಳೆ ನಗರ ಮಾರುಕಟ್ಟೆಯಲ್ಲಿ 5 ಪಟ್ಟು ಬೆಲೆಗೆ ಮಾರಾಟವಾಗುತ್ತಿದೆ. ಈ ವ್ಯತ್ಯಾಸದ ಹಿನ್ನೆಲೆಯಲ್ಲಿ ಮಧ್ಯವರ್ತಿಗಳ ಪ್ರಭಾವ ಪ್ರಮುಖ ಕಾರಣವಾಗಿ ಎದ್ದು ಕಾಣುತ್ತಿದೆ. ರೈತನು ಬೆಳೆದ ಬೆಳೆ ಮಾರುಕಟ್ಟೆಗೆ ತಲುಪುವವರೆಗೆ ಹಲವು ಹಂತಗಳನ್ನ ದಾಟಬೇಕು. ರೈತರಿಂದ ಏಜೆಂಟ್ಗಳಿಗೆ, ಅಲ್ಲಿಂದ ಹೋಲ್ಸೇಲ್ ವ್ಯಾಪಾರಿಗಳಿಗೆ, ನಂತರ ರಿಟೇಲ್ ವ್ಯಾಪಾರಿಗಳಿಗೆ ಹೋಗುವ ಆ ಸರಪಳಿಯಲ್ಲಿ ಪ್ರತಿ ಹಂತದಲ್ಲೂ ಕಮಿಷನ್ ಮತ್ತು ಲಾಭ ಸೇರಿಕೊಳ್ಳುತ್ತವೆ. ಈ ಪ್ರಕ್ರಿಯೆಯು ಅಂತಿಮ ಪರಿಣಾಮವಾಗಿ ಗ್ರಾಹಕ ಹೆಚ್ಚು ಹಣವನ್ನ ಕೊಡಬೇಕಾಗುತ್ತದೆ. ಆದರೆ ರೈತನ ಪಾಲಿಗೆ ಅಲ್ಪ ಪ್ರಮಾಣದ ಆದಾಯ ಮಾತ್ರ ಸಿಗುತ್ತದೆ. ಇತ್ತೀಚಿನ ಅಂಕಿಅಂಶಗಳು ಈ ಅಸಮತೋಲನವನ್ನ ಸ್ಪಷ್ಟಪಡಿಸುತ್ತವೆ. ಟೊಮೆಟೊ, ಈರುಳ್ಳಿ, ಆಲೂಗಡ್ಡೆ ಮುಂತಾದ ದಿನನಿತ್ಯದ ಬೆಳೆಗಳಲ್ಲಿ ರೈತನಿಗೆ ಸಿಗುವ ಪಾಲು 30ರಿಂದ 40% ನಡುವೆ ಮಾತ್ರ ಇರುತ್ತದೆ. ಉಳಿದ 60ರಿಂದ 70% ಹಣ ಮಧ್ಯವರ್ತಿಗಳು ಮತ್ತು ವ್ಯಾಪಾರಿಗಳ ನಡುವೆ ಹಂಚಿಕೆಯಾಗುತ್ತದೆ. ಅಂದರೆ ಗ್ರಾಹಕ 100 ರೂಪಾಯಿಯನ್ನ ಕೊಟ್ಟರೆ ರೈತನಿಗೆ ಕೇವಲ 30ರಿಂದ 35 ರೂಪಾಯಿ ಮಾತ್ರ ಸಿಗುತ್ತದೆ. ಕೆಲವು ಉದಾಹರಣೆಗಳು ಈ ಸ್ಥಿತಿಯನ್ನ ಇನ್ನಷ್ಟು ಗಂಭೀರವಾಗಿ ತೋರಿಸುತ್ತವೆ. ಜೋಳ ಅಥವಾ ಅಕ್ಕಿ ಬೆಳೆಯುವ ರೈತನಿಗೆ ಒಂದು ಘಟಕಕ್ಕೆ 4ರಿಂದ 5 ರೂಪಾಯಿ ಮಾತ್ರ ಸಿಗುತ್ತದೆ. ಆದರೆ ಅದೇ ಉತ್ಪನ್ನ ನಗರಗಳಲ್ಲಿ 25ರಿಂದ 30 ರೂಪಾಯಿಗೆ ಮಾರಾಟ ಆಗುತ್ತೆ. ಈ ಬೆಲೆ ವ್ಯತ್ಯಾಸದ ಬಹುಪಾಲು ಮಧ್ಯವರ್ತಿಗಳ ಲಾಭವಾಗುತ್ತೆ. ರೈತನು ಉತ್ಪಾದನೆಗೆ ಮಾಡಿದ ಖರ್ಚು, ಕೆಲಸದ ಶ್ರಮವನ್ನ ಗಮನಿಸಿದ್ರೆ ಆದಾಯ ಸಮಾನತೆಯಲ್ಲದಿರುವುದು ಸ್ಪಷ್ಟವಾಗುತ್ತೆ. ಮಧ್ಯವರ್ತಿಗಳ ಪ್ರಭಾವ ಹೆಚ್ಚಾಗಲು ಹಲವು ಕಾರಣಗಳಿವೆ. ಮಾರುಕಟ್ಟೆ ಮಾಹಿತಿ ರೈತರಿಗೆ ಸರಿಯಾಗಿ ತಲುಪದೇ ಇರುವುದು ಪ್ರಮುಖ ಕಾರಣ. ಯಾವ ಮಾರುಕಟ್ಟೆಯಲ್ಲಿ ಯಾವ ಬೆಳೆ ಎಷ್ಟು ದರಕ್ಕೆ ಮಾರಾಟ ಆಗುತ್ತಿದೆ ಎಂಬ ಮಾಹಿತಿ ಬಹುತೇಕ ರೈತರಿಗೆ ಲಭ್ಯವಿರುವುದಿಲ್ಲ. ಇದರಿಂದಾಗಿ ಅವರು ತಕ್ಷಣ ಹಣದ ಅಗತ್ಯಕ್ಕೆ ಕಡಿಮೆ ಬೆಲೆಗೆ ಬೆಳೆ ಮಾರುವ ಪರಿಸ್ಥಿತಿ ಎದುರಾಗುತ್ತೆ. ಮತ್ತೊಂದು ಪ್ರಮುಖ ಸಮಸ್ಯೆ ಸಂಗ್ರಹಣೆ ಸೌಲಭ್ಯಗಳ ಕೊರತೆ. ಗೋದಾಮುಗಳು, ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆಗಳು ಎಲ್ಲೆಡೆ ಲಭ್ಯವಿಲ್ಲದ ಕಾರಣ ರೈತನು ಬೆಳೆ ಉಳಿಸಿಕೊಳ್ಳಲು ಸಾಧ್ಯವಾಗದೆ ತಕ್ಷಣ ಮಾರಾಟ ಮಾಡಬೇಕಾಗುತ್ತೆ. ಮಾರುಕಟ್ಟೆ ವ್ಯವಸ್ಥೆಯಲ್ಲಿನ ನಿಯಂತ್ರಣವು ಮಧ್ಯವರ್ತಿಗಳ ಕೈಯಲ್ಲೇ ಇದೆ. ಕೆಲ ಸಂದರ್ಭಗಳಲ್ಲಿ ಅವರು ಬೆಲೆಗಳನ್ನ ಕೃತಕವಾಗಿ ಕಡಿಮೆ ಮಾಡುವುದು ಅಥವಾ ಸ್ಟಾಕ್ ಹಿಡಿದು ಬೆಲೆ ಏರಿಸುವುದು ಕಂಡುಬರುತ್ತೆ. ಇದರಿಂದ ರೈತರು ಮತ್ತು ಗ್ರಾಹಕರು ಇಬ್ಬರು ನಷ್ಟ ಅನುಭವಿಸುವ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈ ಸಮಸ್ಯೆಗೆ ಪರಿಹಾರಗಳು ಇವೆ, ಆದರೆ ಅವು ಸಮಗ್ರವಾಗಿ ಜಾರಿಗೆ ಬರಬೇಕಾಗಿದೆ. ರೈತ ಉತ್ಪಾದಕ ಸಂಘಗಳು, ನೇರ ಮಾರಾಟ ವ್ಯವಸ್ಥೆಗಳು, ರೈತ ಮಾರುಕಟ್ಟೆಗಳು ಇವು ಮಧ್ಯವರ್ತಿಗಳ ಪ್ರಭಾವವನ್ನ ಕಡಿಮೆ ಮಾಡಲು ಸಹಕಾರಿಯಾಗಬಹುದು. ಜೊತೆಗೆ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಮೂಲಕ ರೈತರಿಗೆ ನೇರವಾಗಿ ಗ್ರಾಹಕರಿಗೆ ಸಂಪರ್ಕ ಕಲ್ಪಿಸುವ ವ್ಯವಸ್ಥೆಗಳನ್ನ ಬಲಪಡಿಸಬೇಕು. ಸರ್ಕಾರದ ಇ-ನಾಮ್, ಎಲೆಕ್ಟ್ರಾನಿಕ್ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ ಯೋಜನೆಯಂತಹ ಪ್ರಯತ್ನಗಳು ಪರಿಣಾಮಕಾರಿಯಾಗಿ ಜಾರಿಯಾದರೆ ರೈತರ ಪಾಲು ಹೆಚ್ಚುವ ಸಾಧ್ಯತೆ ಇದೆ. ಒಟ್ಟಾರೆ ನೋಡೋದಾದ್ರೆ ಕೃಷಿ ಕ್ಷೇತ್ರದಲ್ಲಿ ಸಮಸ್ಯೆ ಉತ್ಪಾದನೆಯಲ್ಲಿ ಅಲ್ಲ, ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಇದೆ ಎನ್ನುವುದು ಸ್ಪಷ್ಟವಾಗುತ್ತೆ. ರೈತನು ಬೆಳೆದ ಬೆಳೆಗೆ ನ್ಯಾಯಸಮ್ಮತ ಬೆಲೆ ಸಿಗಬೇಕಾದ್ರೆ ಮಧ್ಯವರ್ತಿಗಳ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಿ ನೇರ ಮಾರಾಟ ವ್ಯವಸ್ಥೆಯನ್ನ ಬಲಪಡಿಸುವುದು ಅನಿವಾರ್ಯವಾಗಿದೆ. ಇಲ್ಲದಿದ್ದರೆ ರೈತನ ಶ್ರಮ, ಮಧ್ಯವರ್ತಿಗಳ ಲಾಭ ಎಂಬ ವ್ಯತೆ ಮುಂದುವರಿಯುತ್ತಲೇ ಇರುತ್ತೆ. ಹನುಮಂತರಾಜು, ಆರ್ ಮ್ಯಾಕ್ಸ್ ನ್ಯೂಸ್, ಬೆಂಗಳೂರು.